ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನೆ. ಆಟದ ಮೂಲಕ ಜನರ ಮನಸ್ಸನ್ನ ಗೆದ್ದ ಕೆಲವರು ಇಂಥ ಟೈಮಲ್ಲಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಫೈನಲ್ ಹತ್ರ ಬರ್ತಾ ಇದ್ದಂತೆ ಗಿಲ್ಲಿಗೆ ಅವಮಾನ ಅಂದರೆ ಬಾಡಿ ಶೇಮಿಂಗ್ ಮಾಡಿದಂಥ ಅಶ್ವಿನಿ ಗೌಡ ಅವರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡ ಕಿಚ್ಚ ಸುದೀಪ್. ಜೊತೆಗೆ ಚೆನ್ನಾಗಿ ಆಡ್ತಿದ್ದ ಎನ್ನುವುದನ್ನು ಹೇಳೋದ್ರ ಮುಖಾಂತರ ಗಿಲ್ಲಿ ಕಪ್ಪು ಗೆಲ್ತಾರೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ರ ಕಿಚ್ಚ ಸುದೀಪ್. ಗಿಲ್ಲಿಗೆ ಸ್ಪೈನಲ್ ಕಾರ್ಡ್ ಇಲ್ಲ ಅನ್ನೋದನ್ನು ಯಾವಾಗ ಮೆಡಿಕಲ್ ಚೆಕ್ ಮಾಡಿಸಿದ್ರು ಅಶ್ವಿನಿ ಗೌಡ. ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ನ ಮೊದಲ ಪ್ರೋಮೋದಲ್ಲಿ ಸುದೀಪ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಚೆನ್ನಾಗಿ ಆಡ್ತಿದ್ದಂಥ ಕೆಲ ಸ್ಪರ್ಧಿಗಳು ಮಾತಿನ ಮೇಲೆ ನಿಗಾವನ್ನು ಕಳ್ಕೊಂಡ್ರು. ಜೊತೆಗೆ ಚೆನ್ನಾಗಿ ಆಡ್ತಿದ್ದ ಸ್ಪರ್ಧಿ ಅನ್ನೋದ್ರ ಮುಖಾಂತರ ಮೊಟ್ಟ ಮೊದಲನೇದಾಗಿ ಹೇಳ್ತಾರೆ, ಗಿಲ್ಲಿ ಈಸ್ ಡೂಯಿಂಗ್ ವೆಲ್, ಗಿಲ್ಲಿ ಕಪ್ ಗೆಲ್ಲು ಅರ್ಹರಾದಂಥ ವ್ಯಕ್ತಿ ಅನ್ನೋದನ್ನು ಪರೋಕ್ಷವಾಗಿ ಹೇಳ್ತಾರೆ. ಮತ್ತು ಆ್ಯಸ್ ಯೂಸ್ವಲ್ ನಿಯಮದ ಪ್ರಕಾರ ಕಿಚ್ಚನ ಪಂಚಾಯತಿ ಮುಖಾಂತರ, ಕಿಚ್ಚನ ಕಟಕಟೆಯ ಮುಖಾಂತರ ಯಾರನ್ನೂ ಫೇವರ್ ಮಾಡದೆ, ಯಾರನ್ನೂ ದೂಷಿಸದೆ, ಯಾರನ್ನೂ ಕೂಡ ಎತ್ತಿ ಹಿಡಿಯದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾರೆ ಕಿಚ್ಚ ಸುದೀಪ್. ಅದರ ಮುಂದುವರೆದ ಭಾಗವಾಗಿ ಇವತ್ತು ಶೂಟಿಂಗ್ ಸ್ಟಾರ್ಟ್ ಆದಾಗ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೂ ಕ್ಲಾಸ್ ತೆಗೆದುಕೊಂಡ್ರು. ಜೊತೆಗೆ ಅದರ ಜೊತೆಗೆ ಬಾಡಿ ಶೇಮಿಂಗ್ ಮಾಡಿದಂಥ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಜಾಸ್ತಿ ಕ್ಲಾಸ್ ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಮತ್ತು ಅದು ಕೂಡ ಈಗ ಇವತ್ತು ರಾತ್ರಿ 9 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ನೋಡಿ. ಪದೇ ಪದೇ ಗಿಲ್ಲಿಯನ್ನು ಕೆಣಕಿ ಗಿಲ್ಲಿಯಿಂದ ತಪ್ಪು ಮಾತನ್ನು ಆಡಿದರೆ ಅದು ನಮಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಿಂದ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಸೇರಿ ಗಿಲ್ಲಿಯವರಿಗೆ ಸ್ಪೈನಲ್ ಕಾರ್ಡ್ ಇಲ್ಲದಂಥ ವ್ಯಕ್ತಿ ಎನ್ನುವಂಥ ಮಾತನ್ನು ಹೇಳಿದರು. ಅದನ್ನು ಕೂಡ ಇವತ್ತು ಎತ್ಕೊಂಡಂಥ ಕಿಚ್ಚ ಸುದೀಪ್ ಅವರು ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಏನು, ಅದರ ಅರ್ಥ ಎನ್ನುವುದನ್ನು ಕ್ಲಿಯರ್ ಆಗಿ ಕೇಳುವಂಥ ಸಾಧ್ಯತೆ ಇದೆ. ಮತ್ತು ಅದು ಕೂಡ ಟೆಲಿಕಾಸ್ಟ್ ಆಗುತ್ತೆ ನೋಡಿ. ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಏನು ಕತೆ? ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಎಳ್ಳಿಕ್ಕಾಗಲ್ಲ. ಸ್ಪೈನಲ್ ಕಾರ್ಡ್ ಅಂದರೆ ಏನು, ಎಲ್ಲವನ್ನು ಕೂಡ ಬಿಡಿಯಾಗಿ ಎಳೆಯಾಗಿ ಇದೀಗ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಂಡಿದೆ. ಅದು ಕೂಡ ಈಗ ಟೆಲಿಕಾಸ್ಟ್ ಆಗಬೇಕಾಗತ್ತೆ. ಇನ್ನು ಜೊತೆಗೆ ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದು ಕೂಡ ಟೆಲಿಕಾಸ್ಟ್ ಆಗುತ್ತೆ. ಕಿಚ್ಚ ಸುದೀಪ್ ಅವರು ಗಿಲ್ಲಿಯ ಕ್ಯಾಪ್ಟನ್ಶಿಪ್ ಹೇಗಿದೆ ಎನ್ನುವುದನ್ನು ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಬಿದ್ದ ಗೂಳಿಗೆ ಒಂದು ಕಲ್ಲು ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಕಳ್ಳ ಪುಟ್ಟಿ ಎನ್ನುವುದೇ ತುಂಬ ಕಾಸ್ಟ್ಲಿ ಆಗಿಬಿಟ್ಲ ಗಿಲ್ಲಿಗೆ ಎನ್ನುವ ಮಾತು ಇದೀಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸ್ಪಂದನ ಸೋಮಣ್ಣ ಅವರು ಇಲ್ಲೇ ತನಕ ಸೈಲೆಂಟ್ ಆಗಿದ್ದರು. ಯಾವಾಗ ಅವರು ವೈಲೆಂಟ್ ಆಗಲಿ ಸ್ಟಾರ್ಟ್ ಆಯಿತು ಅಥವಾ ಅವರು ಯಾವಾಗ ಅವರನ್ನು ಪ್ರೋಮೋದಲ್ಲಿ ಜಾಸ್ತಿ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮಾಳು ಅವರು ನಾಮಿನೇಟ್ ಆಗಿ ಎಲಿಮಿನೇಟ್ ಆದಾಗ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮೇಲೆ ಅನೇಕರು ಭಿನ್ನಾಭಿಪ್ರಾಯ ಜೊತೆಗೆ ಸಂಶಯವನ್ನು ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಬಿಗ್ ಬಾಸ್ ಯಾರಿಗೆ ಹೇಳ್ತಾರೆ ಅದಕ್ಕೊಂದು 15 ದಿನ ಟೈಮ್ ಇದೆ. ಆದರೆ ಯಾವಾಗ ಮಾಳು ಕೂಡ ಫೈನಲಲ್ಲಿ ಬರ್ತಾರೆ, ಮಾಳು ಕೂಡ ಟಾಪ್ 2 ಟಾಪ್ 3 ಅಥವಾ ಗೆಲ್ಲಬಹುದು ಎನ್ನುವಂಥ ಮಾತು ಹೊರಗಡೆ ಕೇಳಿ ಬಂದಾಗ, ಜೊತೆಗೆ 3ನೇ ಅತಿ ಹೆಚ್ಚು ಓಟನ್ನು ಪಡ್ಕೊಂಡಂತಂದರೆ ಗಿಲ್ಲಿಯ ನಂತರ ರಕ್ಷಿತಾ ಶೆಟ್ಟಿ, ಅದಾದ ನಂತರ ಮಾಳೂರು, ಅದಾದ ನಂತರ ಜಗಾಜಾಂತರ ದೂರದಲ್ಲಿ ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರಿದ್ದರು. ಅದು ಕೂಡ ಎಲ್ಲರಿಗೂ ಗೊತ್ತಿತ್ತು, ಇಲ್ಲ ಮಾಳೂರು ಶೇಪ್ ಆಗ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಯಾವಾಗ ಸಡನ್ನಾಗಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೋದ್ರಲ್ಲ, ಅದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಬಾಸ್ನ ಒಂದು ತಂಡದ ಮೇಲೆ, ಬಿಗ್ ಬಾಸ್ನ ಸೆಲೆಕ್ಷನ್ ಮೇಲೆ ಅವಮಾನ ಬಂತು. ಅದರ ಮುಂದಿನ ದಿನವೇ ಸ್ಪಂದನ ಸೋಮಣ್ಣ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಬೈಯುವಂಥ, ಮಾಳು ಅವರು ಹೋಗಿದ್ದು ನಿನ್ನಿಂದಲೇ ಎನ್ನುವಂಥ ಒಂದು ಪ್ರೋಮೋ ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ತಂಡ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇತ್ತು ನೋಡಿ. ಗಿಲ್ಲಿಯವರ ವಿಚಾರಕ್ಕೆ ಪ್ರತಿಯೊಬ್ಬರು ಕೂಡ ಅಷ್ಟು ರ್ಯಾಶ್ ಆಗಿರಲಿಲ್ಲ. ಅಶ್ವಿನಿ ಗೌಡರು ಟಾರ್ಗೆಟ್ ಮಾಡ್ತಿದ್ರು ಮತ್ತು ಧ್ರುವಂತ್ ಅವರು ಒಂದ್ಸಲ ಟಾರ್ಗೆಟ್ ಮಾಡೋದು, ಮತ್ತೊಂದ್ಸಲ ಸಾರಿ ಕೇಳೋದು. ಅವರಲ್ಲಿ ಒಂದು ಸ್ಟೆಬಿಲಿಟಿ ಇರಲಿಲ್ಲ ಮತ್ತು ಕನ್ಫ್ಯೂಸ್ಮೆಂಟ್ ಇತ್ತು. ಅಂದರೆ ನೇರವಾಗಿ ಬಿಗ್ ಬಾಸ್ ವಿನ್ ಆಗುವಂಥ ಕ್ಯಾಂಡಿಡೇಟ್ ಆಗಿರುವಂಥ ಗಿಲ್ಲಿಯನ್ನು ನೇರವಾಗಿ ಅಶ್ವಿನಿ ಗೌಡರು ವಿರುದ್ಧವೇ ಮಾಡ್ತಿದ್ರು. ಅದು ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು, ಅದರಲ್ಲಿ ತಪ್ಪು ಸರಿ ಅಂತ ಇಲ್ಲ. ಆದರೆ ಗಿಲ್ಲಿಯ ಜೊತೆಗಿದ್ಕೊಂಡು ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಿದ್ದಂಥ ಸ್ಪಂದನ ಸೋಮಣ್ಣ ಅವರು ಇವತ್ತು ಸರಿಯಾಗಿ ಗಿಲ್ಲಿಗೆ ಇಟ್ಟರು ಅಂತ ಹೇಳ್ಬೋದು. ಜೊತೆಗೆ ಆ ಗಿಲ್ಲಿಯ ಕ್ಯಾಪ್ಟನ್ಸಿ ಎನ್ನುವುದು ಕ್ಯಾಪ್ಟನ್ಸಿ ಥರ ಇರಲಿಲ್ಲ, ಟಾಕ್ಸಿಕ್ ಥರ ಇರ್ತಿತ್ತು, ಎಲ್ಲವನ್ನು ಕೂಡ ಹೇಳಿದ್ರು. ಅದರ ಮಧ್ಯೆ ಇದೀಗ ಗಿಲ್ಲಿಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಒಂದು ಹಂತದಲ್ಲಿ ಗಿಲ್ಲಿಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಯಾಕಂದರೆ ಕಾವ್ಯವರನ್ನ ಫೇವರಿಸಮ್ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಆದರೆ ಬಾಡಿ ಶೇಮಿಂಗ್ ಮಾಡುವ ಹಂತಕ್ಕೆ ಹೋದಂಥ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಜಾಸ್ತಿ ಮಟ್ಟದ ಕ್ಲಾಸನ್ನು ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಅವರು ಪದೇ ಕೇಳೋದಂದರೆ ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಏನು, ಅದಕ್ಕೂ ಕೂಡ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವುದನ್ನು ಕೂಡ ಅವರು ಸಾರಸಗಟಾಗಿ ಒಂದು ನಾರ್ಮಲ್ ರೀತಿಯಲ್ಲಿ ಗಾದೆ ಮಾತಿನಲ್ಲಿ ಇನ್ನೇನ ಹತ್ರ ಏನೂ ಆಗಲ್ಲ, ನೀನು ಏನು ಮಾಡಲ್ಲ ಎನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು. ಅದು ಈಗ ಬಹುದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಇನ್ನು 2ನೇ ಹಂತಕ್ಕೆ ಹೋಗೋದಾದರೆ
ಈ ಬಾಡಿ ಶೇಮಿಂಗ್ ಎನ್ನುವಂಥ ಪದ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಸ್ಪೈನಲ್ ಕಾರ್ಡ್ ಇಲ್ಲ ಅಂದ್ರೆ ಏನು, ಅದು ಯಾವ ಮಟ್ಟಿಗೆ ಬಾಡಿ ಶೇಮಿಂಗ್ ಆಗುತ್ತೆ, ಕಿಚ್ಚ ಸುದೀಪ್ ಅವರು ಕೇಳಿದಂಥ ಬಾಡಿ ಶೇಮಿಂಗ್ ಅಥವಾ ಈ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂಥ ಪ್ರಶ್ನೆಗೂ ಮತ್ತು ಅಶ್ವಿನಿ ಗೌಡರು ಕೊಟ್ಟಂಥ ಉತ್ತರಕ್ಕೂ ಏನಾದರೂ ಸಾಮ್ಯತೆ ಇದೆಯಾ, ಯಾಕೆ ತೇಲಿಸುವಂಥ ಪ್ರಕರಣ ಆಯಿತು, ಎಲ್ಲವನ್ನೂ ಕೂಡ ನೋಡ್ತಾ ಹೋದರೆ ಸ್ಪೈನಲ್ ಕಾರ್ಡ್ ಇಲ್ಲ ಅನ್ನೋದು ಒಂದು ಮಗು ಜನಿಸಿದಾಗ ಅಥವಾ ಒಂದು ವ್ಯಕ್ತಿ ಜನಿಸಿದಾಗ ಸ್ಪೈನಲ್ ಕಾರ್ಡ್ ಇರಲೇಬೇಕಾಗುತ್ತೆ. ಅದು ಸ್ಪೈನಲ್ ಕಾರ್ಡ್ ಇರುವುದು ಅದು ಒಂದು ನೈಸರ್ಗಿಕ ಕ್ರಿಯೆ ಮತ್ತು ಬಾಡಿಯಲ್ಲಿ ಹೇಗೆ ಎಲ್ಲವೂ ಇರಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ಆದರೂ ಇರಬೇಕಾಗತ್ತೆ. ಮೆದುಳು ಅಂದ ಕೂಡಲೇ ಕೆಲವೊಂದು ಸಮಸ್ಯೆ ಇರುತ್ತೆ, ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇರುತ್ತೆ, ಬದುಕಬಹುದು. ಆದರೆ ಎಲ್ಲವೂ ಸರಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಓಡಾಡಲಿಕ್ಕೆ ಸಾಧ್ಯ, ಒಂದು ಸರಿಯಾದ ಮನುಷ್ಯ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿನ ಕಡಿಮೆ ಆದರೂ ಅದು ವಿಶೇಷ ಚೇತನವಾಗುತ್ತೆ. ಅದು ನಿಮಗೆಲ್ಲ ಗೊತ್ತಿರುತ್ತೆ. ಕೆಲವೊಂದು 100ರಲ್ಲಿ ಒಂದೊಂದು ಭಾಗದಲ್ಲಿ ಒಂದು 2-3% ಕಡಿಮೆ ಆದರೂ ಕೂಡ ಅದು ಸಹಜ ಮಾನವನಾಗಲ್ಲ, ಅದು ವಿಶೇಷ ಚೇತನವಾಗುತ್ತೆ. ಅಂಥದ್ರಲ್ಲಿ ಬದುಕೋಕೆ ಕಷ್ಟ, ಒಂದು ಸ್ವಲ್ಪ ಕಷ್ಟ ಆದರೂ ಕೂಡ ಬದುಕೋ ಕಷ್ಟ. ಅಂಥದ್ರಲ್ಲಿ ಈ ಏನೇ ಸಮಸ್ಯೆ ಇದ್ರೂ ಕೂಡ ಅದು ಮನೆಯವರಿಗೆ ಫಸ್ಟ್ ಅರ್ಥ ಆಗುತ್ತೆ. ನಾನು ಸ್ವಲ್ಪ ವಿಶ್ಲೇಷಣೆ ಮಾಡ್ತೇನೆ. ಏನಾದರೂ ಒಂದು ದೈಹಿಕವಾಗಿ ಒಂದು ಸಮಸ್ಯೆ, ಹುಟ್ಟಿದ ಮಗು ಸಮಸ್ಯೆ ಆಯ್ತಂದ್ರೆ ಅದು ಅವರ ಮನೆಯವರಿಗೆ, ಅಪ್ಪ ಅಮ್ಮನಿಗೆ ಗೊತ್ತಿರುತ್ತೆ, ಸ್ವಲ್ಪ ಮುಂದುವರೆದವರಿಗೆ, ಸ್ನೇಹಿತರಿಗೆ ಸ್ವಲ್ಪ ಗೊತ್ತಿರುತ್ತೆ. ಆದರೆ 30-32 ವರ್ಷದಿಂದ ಪರಿಚಯವಿಲ್ಲದಂಥ ಗಿಲ್ಲಿಗೆ ಸ್ಪೈನಲ್ ಕಾರ್ಡೇ ಇಲ್ಲ ಎನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಂಡ್ಲು ಅಶ್ವಿನಿ ಗೌಡ? ಇದು ಪಾಯಿಂಟ್ ನಂಬರ್ 1. ಪರಿಚಯವಿಲ್ಲದೆ 30 ವರ್ಷ ಪರಿಚಯವಿಲ್ಲದೆ ದೂರ ಇರುವಂಥ ವ್ಯಕ್ತಿಗೆ ಸ್ಪೈನಲ್ ಕಾರ್ಡೇ ಇಲ್ಲ ಎನ್ನುವುದನ್ನು ಹೇಗೆ ಟೆಸ್ಟ್ ಮಾಡಿದ್ರು ಅಶ್ವಿನಿ ಗೌಡ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಬಹುದೊಡ್ಡ ಚರ್ಚೆ ಆಗ್ತಿದೆ ಮತ್ತು ಯೂಟ್ಯೂಬರ್ಸ್ ಕೂಡ ದೊಡ್ಡ ಮಟ್ಟದ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಹೇಗೆ ಬದುಕಲಿಕ್ಕೆ ಸಾಧ್ಯ, ಹೇಗೆ ಎದ್ದೇಳಲಿಕ್ಕೆ ಸಾಧ್ಯ? ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಹೇಗೆ ಅವನ ಬುದ್ಧಿವಂತಿಕೆ ಅಥವಾ ಮೆದುಳಿಂದ ದೇಹಕ್ಕೆ ಸಿಗ್ನಲ್ ಹೋಗೋದಾಗಲಿ, ಅಂದರೆ ದೇಹದ ಬೇರೆ ಬೇರೆ ಭಾಗದಿಂದ ಮೆದುಳಿಗೆ ಸಿಗ್ನಲ್ ಹೋಗೋದಾಗಲಿ ಅಥವಾ ಸಂವಹನ, ಅಂದರೆ ಈ ಕಮ್ಯುನಿಕೇಷನ್ ಹೇಗಾಗುತ್ತೆ, ಬಾಡಿ ಒಳಗೆ ಕಮ್ಯುನಿಕೇಷನ್ ಹೇಗಾಗುತ್ತೆ? ಅಂಥದ್ದು ಇಲ್ಲ ಅಂದಮೇಲೆ ನೋಡಿ, ಮುಂದಿನ ದಿನ ನಾಳೆ ಬಿಗ್ ಬಾಸ್ ಗೆದ್ದು ಬರ್ತಾನೆ, ಅವನಿಗೆ ಮದುವೆ ಆಗ್ಬೇಕನ್ಸುತ್ತೆ, ಹುಡುಗರು ನೋಡ್ತಾರೆ. ಆಗ ಹುಡುಗಿ ಮನೆಯವ್ರು ಹೇಳ್ಬೋದಲ್ಲ, ಅವನಿಗೆ ಸ್ಪೈನಲ್ ಕಾರ್ಡ್ ಇಲ್ಲ, ಅವನಿಗೆ ಬುದ್ಧಿನೇ ಇಲ್ಲ, ಅವನಿಗೆ ಕಮ್ಯುನಿಕೇಷನ್ ಇಲ್ಲ, ಅವ್ನು ಏನು ಮಾತಾಡ್ತಾನೆ ಅವನಿಗೆ ಅರ್ಥನೇ ಆಗಲ್ಲ, ಎಲ್ಲವೂ ಕೂಡ ನಾಟಕ ಆಗುತ್ತೆ ಬಿಗ್ ಬಾಸ್ನಲ್ಲಿ. ಅಂಥವನಿಗೆ ನಾವು ಹೇಗೆ ಹುಡುಗಿ ಕೊಡೋದು? ಅದರಲ್ಲೂ ಬಿಗ್ ಬಾಸ್ ಎನ್ನುವಂಥ ದೊಡ್ಡದಂಥ ವೇದಿಕೆಯಲ್ಲಿ ಕರ್ನಾಟಕದ ಜನರ ಮುಂದೆ ಸ್ಪೈನಲ್ ಕಾರ್ಡ್ ಇಲ್ಲ ಗಿಲ್ಲಿ ಎನ್ನುವಂಥ ಮಾತನ್ನು ಅಶ್ವಿನಿ ಗೌಡರು ಸಗಟಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂಥವನ್ನ ಹುಡುಗಿ ಕೊಡಲ್ಲ ಎನ್ನುವಂಥ ಮಾತನ್ನು ಹೇಳ್ಬೋದು. ಇದು ಈಗ ಚರ್ಚೆ ಆಗ್ತಾ ಇರುವಂಥ ವಿಷಯ. 3ನೇದಾಗಿ, ಇಂಥ ವಿಷಯಗಳು, ಪರ್ಸನಲ್ ವಿಷಯಗಳು ಎಲ್ಲರೂ ಮನೆಯವ್ರಿಗೆ ಗೊತ್ತಿರುತ್ತೆ. 4ನೇದು, ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಯಾವಾಗ ಗಿಲ್ಲಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು, ಆ ಮೆಡಿಕಲ್ ಟೆಸ್ಟ್ನಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಂಡ್ರು, ಯಾವಾಗ ಹೇಳಿದ್ರು ಯಾವ ಡಾಕ್ಟ್ರು ಯಾವ ಆಸ್ಪತ್ರೆಯಲ್ಲಿ ಗಿಲ್ಲಿಗೆ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು. ನೋಡಿ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಹೀಗೆ ವಿಚಾರಗಳ ಬಗ್ಗೆ ಮಾತಾಡೋದು, ವಾಗ್ದಾಳಿ ಮಾಡೋದು, ಅದು ಒಂದು ಹಂತಕ್ಕೆ ಸರಿ ಅಥವಾ ತಪ್ಪು ಅನ್ಬೋದು. ಆದರೆ ದೈಹಿಕವಾಗಿ ಒಬ್ಬನ ವಿಚಾರವನ್ನು ಬಹಿರಂಗವಾಗಿ, ಅವನಿಗೆ ಸಮಸ್ಯೆ ಇದ್ರೂ ಕೂಡ ಬಹಿರಂಗವಾಗಿ ಹೇಳುವಾಗಿಲ್ಲ, ದೈಹಿಕವಾಗಿ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಹಿರಂಗವಾಗಿ ಹೇಳುವಂಗಿಲ್ಲ ಮತ್ತು ಅದರ ಬಗ್ಗೆ ಮಾತನಾಡುವಂಗಿಲ್ಲ, ಅದರ ಬಗ್ಗೆ ಟೀಕೆ ಮಾಡುವಂಗಿಲ್ಲ. ಅಂಥ ಒಂದು ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಮಾತನಾಡಬೇಕಾದಂಥ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಗಿಲ್ಲಿಯವರಿಗೆ ಸ್ಪೈನಲ್ ಕಾರ್ಡೇ ಇಲ್ಲ. ಸ್ಪೈನಲ್ ಕಾರ್ಡ್ ಅಂದ್ರೇನು? ಅದನ್ನು ಬೆನ್ನು ಹುರಿ ಅಂತಾರೆ. ಬೆನ್ನು ಹುರಿಯು ಬೆನ್ನು ಮೂಳೆಯಿಂದ ರಕ್ಷಿಸಲ್ಪಡುತ್ತೆ ಮತ್ತು ಮೆದುಳಿನಿಂದ ದೇಹದ ವಿವಿಧ ಭಾಗಕ್ಕೆ ಮತ್ತು ದೇಹದ ವಿವಿಧ ಭಾಗದಿಂದ ಮೆದುಳಿಗೆ ಸಂಕೇತವನ್ನು ರವಾನೆ ಮಾಡುವಲ್ಲಿ ಅದು ಫೈಬರ್ ಆಗಿ, ಒಂದು ಟ್ಯೂಬ್ಯುಲರ್ ಆಗಿ ಕೆಲಸ ಮಾಡುತ್ತೆ. ನಾವು ಹೇಗೆ ಇಲ್ಲಿಂದ ಫೋನ್ ಮಾಡಿದಾಗ ಬೇರೆ ಕಡೆಗೆ ಹೋಗುತ್ತಲ್ಲ, ಆ ಹೇಗೆ ಕಮ್ಯುನಿಕೇಷನ್ಗೆ ಒಂದು ಮಾಧ್ಯಮ ಇರುತ್ತೆ, ಆ ಮಾಧ್ಯಮವಾಗಿ ಅದು ಕೆಲಸ ಮಾಡುತ್ತೆ. ಆ ಬೆನ್ನು ಮೂಳೆಗೂ ಅವಶ್ಯಕತೆ ಇದೆ ಮತ್ತು ಬೆನ್ನು ಮೂಳೆಯಿಂದ ಬೆನ್ನು ಹುರಿಗೂ ರಕ್ಷಣೆಯನ್ನು ಸಿಗಲ್ಪಡುತ್ತೆ. ನಾವು ಏನೇ ಒಂದು ಯೋಚನೆ ಮಾಡಬೇಕಂದ್ರೂ ಕೂಡ, ಇಲ್ಲ ನಾವು ಅವನಿಗೆ ಹೊಡಿಬೇಕಂದ್ರೆ ಆ ಸಿಗ್ನಲ್ ಕೈಗೆ ಕೊಡುತ್ತೆ. ಒಂದು ಇರುವೆ ನಮ್ಮ ದೇಹಕ್ಕೆ ಕಚ್ಚಿದಾಗ ಆ ಕಾಲಿನ ದೇಹಕ್ಕೆ ಒಂದು ಮೆದುಳಿಗೆ ಸಿಗ್ನಲ್ ಕೊಡುತ್ತೆ, ಆ ಕಾಲನ್ನ ಅಲ್ಲಿಂದ ತೆಗಿತೇವೆ. ಒಂದು ಕಡೆ ಹೋಗ್ತಾ ಇರ್ಬೇಕಾದ್ರೆ ಹಾವು ಬಂತಂದಾಗ ನಮ್ಮ ಕಣ್ಣಿಗೆ ಅದು ಕಾಣುತ್ತೆ ಮತ್ತು ಕಣ್ಣು ಮೆದುಳಿಗೆ ಸಿಗ್ನಲ್ ಕೊಡುತ್ತೆ. ಇದು ಎಲ್ಲದರಿಂದ ಆಗೋದು ಕೂಡ ಬೆನ್ನು ಹುರಿಯಿಂದ, ಅಂದರೆ ಸ್ಪೈನಲ್ ಕಾರ್ಡಿಂದ. ಆ ಸ್ಪೈನಲ್ ಕಾರ್ಡೇ ಇಲ್ಲ ಅಂದರೆ ನಮ್ಮ ಬುದ್ಧಿವಂತಿಕೆಗೆ ಕಮ್ಯುನಿಕೇಷನ್ ಇರಲ್ಲ, ಇದು ವಿಜ್ಞಾನ ಹೇಳುತ್ತೆ. ಅಂಥ ಒಂದು ಪ್ರಮುಖವಾದಂಥ ಸ್ಪೈನಲ್ ಕಾರ್ಡೇ ಗಿಲ್ಲ ಎನ್ನುವಂಥ ಆಪಾದನೆ ಮಾಡಿದಾಗ ಇದು ಬಹು ದೊಡ್ಡ ಚರ್ಚಿತ ವಿಷಯವಾಗಿದೆ ಮತ್ತು ಇದರ ಬಗ್ಗೆ ಇದೀಗ ಸುದೀಪ್ ಅವರು ಹಿಗ್ಗಾಮುಗ್ಗಾ ಕ್ಲಾಸನ್ನೇ ತೆಗೆದುಕೊಂಡಿದ್ದಾರೆ. ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ಏನು, ಯಾವಾಗ ನೋಡಿದ್ರಿ, ಯಾರು ಕರ್ಕೊಂಡೋಗಿದ್ರು, ಯಾವಾಗ ಚೆಕ್ ಮಾಡಿಸಿದ್ರು, ಎಲ್ಲವನ್ನು ಕೂಡ ಇದೀಗ ಸುದೀಪ್ ಅವರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತು ಅದು ಯಾವ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಕೂಡ ಇದೀಗ
ನಮಗೆ ಮುಂದಿನ ಗಂಟೆಗಳು ತಿಳಿದು ಬರಬೇಕಾಗುತ್ತೆ. ಒಂದೊಂದು ಸತ್ಯ, ಬಿಗ್ ಬಾಸ್ ಹತ್ರ ಬರ್ತಾ ಇದ್ದಂತೆ ಗಿಲ್ಲಿಗೆ ಅವಮಾನ ಮಾಡಿದಂಥ ಅಥವಾ ಬಾಡಿ ಶೇಮಿಂಗ್ ಮಾಡಿದಂಥ ಅಶ್ವಿನಿ ಗೌಡ ಅವರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್. ಜೊತೆಗೆ ಚೆನ್ನಾಗಿ ಆಡ್ತಿದ್ದ ಎಂದು ಹೇಳುವುದರ ಮುಖಾಂತರ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರಿಗೆ ಅರ್ಥ ಆಗಿದೆ, ಗಿಲ್ಲಿಯವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಒಂದು ಮನೋಭಾವನೆ, ಒಂದು ಸಿಗ್ನಲ್ ಸಿಕ್ಕಿದೆ ಅಂತ ಹೇಳ್ಬೋದು. ಜೊತೆಗೆ ಗಿಲ್ಲಿಗೆ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವುದನ್ನು ಯಾವಾಗ ಮೆಡಿಕಲ್ ಚೆಕ್ ಮಾಡಿಸಿದ್ರು ಅಶ್ವಿನಿ ಗೌಡ, ಇವೆಲ್ಲವೂ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಮತ್ತು ಎಲ್ಲವೂ ಕೂಡ ಒಂದು ಬ್ಯೂಟಿಫುಲ್ ಅಥವಾ ಒಂದು ಸುಂದರವಾದ ಎಪಿಸೋಡ್ನೊಂದಿಗೆ ಇವತ್ತು ಟೆಲಿಕಾಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮುಂದಿನ ಎಪಿಸೋಡ್ನಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅಥವಾ ಈ ನಾಮಿನೇಷನ್ ಪ್ರಕ್ರಿಯೆ ಉಲ್ಟಾ ಎನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಯನ್ನು ಕಳಪೆ ಅಥವಾ ಗಿಲ್ಲಿಗೆ ಈ ಕಿಚ್ಚನ ಚಪ್ಪಾಳೆ ಸಿಗಲ್ವಾ? ಈಗಾಗಲೇ ಕಳಪೆ ಎನ್ನುವುದು ಧ್ರುವಂತರಕ್ಕೆ ಹೋಗಿದೆ ಅಥವಾ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಯಾರು ಗೆಲ್ತಾರೆ, ಯಾರು ಇವತ್ತು ಅಥವಾ ನಾಳೆ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.